ನಮ್ಮ ಕರುನಾಡು ಹಲವು ವೈವಿಧ್ಯತೆಗಳ ಆಗರ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಭೌಗೋಳಿಕ ತಂತ್ರಜ್ಞಾನ ಎಲ್ಲಾ ಕ್ಷೇತ್ರದಲ್ಲಿಯೂ ವಿವಿಧತೆಗಳ ವೈಶಿಷ್ಟ್ಯತೆಯನ್ನು ತನ್ನೊಡಲಲ್ಲಿ ಹೊಂದಿರುವ ಸುಂದರ ಸಮೃದ್ಧ ರಾಜ್ಯ ನಮ್ಮ ಕರ್ನಾಟಕ. ನಮ್ಮ ರಾಜ್ಯದ ಪ್ರವಾಸೋದ್ಯಮ ಘೋಷವಾಕ್ಯವೇ ಒಂದು ರಾಜ್ಯ ಹಲವು ಜಗತ್ತು. ಈ ಮಾತಿಗೆ ಸಾಕ್ಷಿಯಾಗುವಂತೆ ಹಲವಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಕಾಣಿಸುತ್ತವೆ. ಅವುಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವುದು ನಮ್ಮ ಕರಾವಳಿಯ ಹೆಮ್ಮೆ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ. ಕಲೆ, ಸಂಸ್ಕೃತಿ, ವಿಜ್ಞಾನ ಹಾಗೂ ಪ್ರವಾಸೋದ್ಯಮಗಳ ಅಪರೂಪದ ಸಮಾಗಮವೇ ಪಿಲಿಕುಳ. ಸಮುದ್ರದ ಅಲೆಗಳೊಂದಿಗೆ ಕರಾವಳಿಯ ಕಲೆಗಳು ಸೇರಿ ಪಶ್ಚಿಮ ಘಟ್ಟದ ಮಲೆಗಳ ನಡುವೆ ತಲೆಗೆ ವಿಜ್ಞಾನದ ಜ್ಞಾನ ನೀಡುವ ಕರ್ನಾಟಕದ ಏಕೈಕ ಜಾಗವೆಂದರೆ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಮಾತ್ರ. ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನೆರವಿನೊಂದಿಗೆ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರವು ಈ ವಿಶೇಷವಾದ ಸ್ಥಳದ ಮೂಲಕ ವಿಜ್ಞಾನದಿಂದ ಪ್ರವಾಸೋದ್ಯಮ ಮತ್ತು ಪ್ರವಾಸೋದ್ಯಮದಿಂದ ವಿಜ್ಞಾನ ಎಂಬ ಪರಿಕಲ್ಪನೆಯ ಅಡಿಯಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಪಿಲಿಕುಳವು ಹಲವು ವೈಶಿಷ್ಟ್ಯತೆಯನ್ನು ಹೊಂದಿರುವ ಸಮಗ್ರ ಥೀಮ್ ಪಾರ್ಕ್, ಸಾಂಸ್ಕೃತಿಕ, ಶೈಕ್ಷಣಿಕ, ಕಲೆ ಮತ್ತು ವೈಜ್ಞಾನಿಕ ಆಸಕ್ತಿಯ ಅನೇಕ ಆಕರ್ಷಣೆಗಳನ್ನು ಹೊಂದಿದೆ. ಈ ಉದ್ಯಾನವನವು 356 ಎಕರೆ ಪ್ರದೇಶದಲ್ಲಿ ವಿಶಾಲವಾಗಿ ಹರಡಿದೆ. ಪ್ರಸ್ತುತ ಜೈವಿಕ ಉದ್ಯಾನ, ಆರ್ಬೋರೇಟಮ್, ಸಸ್ಯಕಾಶಿ, ವಿಜ್ಞಾನ ಕೇಂದ್ರ, ಬೋಟಿಂಗ್ ಕೇಂದ್ರಗಳೊಂದಿಗೆ ಲೇಕ್ ಪಾರ್ಕ್, ಅಮ್ಯೂಸ್ಮೆಂಟ್ ಪಾರ್ಕ್, ಹೆರಿಟೇಜ್ ವಿಲೇಜ್ ಮತ್ತು ಟೂರಿಸ್ಟ್ ಕಾಟೇಜ್ಗಳನ್ನು ಹೊಂದಿದೆ. ತುಳು ಭಾಷೆಯಲ್ಲಿ ಪಿಲಿ ಅಂದರೆ ಹುಲಿ ಮತ್ತು ಕುಳ ಅಂದರೆ ಕೊಳ. ಈ ಭಾಗದಲ್ಲಿ ಹಿಂದೆ ಕೊಳವಿತ್ತು. ಹುಲಿಗಳು ನೀರು ಕುಡಿಯಲು ಬರುತ್ತಿದ್ದವು ಎಂಬ ಪ್ರತೀತಿಯಿಂದ ಇದಕ್ಕೆ ಇಂದು ಪಿಲಿಕುಳ ಎಂದು ಹೆಸರಿಡಲಾಗಿದೆ. ನಮ್ಮ ಪಿಲಿಕುಳ ನಿಸರ್ಗಧಾಮ ತಲೆ ಎತ್ತಲು ಕಾರಣವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿಗಳಾಗಿದ್ದ ಶ್ರೀ ಭರತ್ಲಾಲ್ ಮೀನಾರವರು. ಇವರ ಅವಿರತ ಶ್ರಮದಿಂದ ಕರಾವಳಿ ಕರ್ನಾಟಕದಲ್ಲಿ ಇಂದು ಜೈವಿಕ ವೈವಿಧ್ಯತೆ, ಪರಂಪರೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆಗೆ ಆದ್ಯತೆ ನೀಡುವ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರವು ಪ್ರವಾಸಿಗರ ಆಕರ್ಷಣೆಯ ಸ್ಥಳವಾಗಿದೆ. ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಕನಸು ನನಸಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮತ್ತೊಬ್ಬರು ಶ್ರೀ JR ಲೋಬೋ. ಇವರ ಬೆಂಬಲ, ಸಹಕಾರ ಸದಾ ಸ್ಮರಣೀಯ. ಪಿಲಿಕುಳ ಪ್ರದೇಶಕ್ಕೆ ವಿಜ್ಞಾನ ಕೇಂದ್ರ ಆರಂಭವಾದದ್ದು, ಲೋಕಾರ್ಪಣೆಗೊಂಡದ್ದು 2014 ಅಂದರೆ 2014ರಲ್ಲಿ. ಆಗಿನ ಕಾಲದಲ್ಲಿ ಭಾರತದ ಪ್ರಥಮ 3D ಕಾರ್ಯಾಲಯವನ್ನು ಮಾಡಿದೆ. ವಿಜ್ಞಾನ ಕೇಂದ್ರದ ಅನುಕೂಲತೆಗಳು, ಗ್ಯಾಲರಿಯ ಮಾದರಿಗಳು, ವಿಜ್ಞಾನ ಕೇಂದ್ರ ಹೊರಗಿನ ಪಾರ್ಕ್ ಐಟಮ್ಸ್, ದೊಡ್ಡ ದೊಡ್ಡ ಮಾದರಿಗಳು, ಪ್ಲೇ ಥಿಂಗ್ಸ್, ಆಟ ಆಡುವಂಥದ್ದು, ವಿದ್ಯಾರ್ಥಿಗಳು ಆಟ ಆಡ್ಬೋದು, ಜನಸಾಮಾನ್ಯರು ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡ್ಬೋದು, ಮಕ್ಕಳಿಗೆ ಅದನ್ನು ವಿವರಿಸಿ ಹೇಳ್ಬೋದು ಅಂತ ಪಾರ್ಕಿನ ಮಾದರಿಗಳು. ಯಾವುದೇ ಒಂದು ಯೋಜನೆ ಅನುಷ್ಠಾನಕ್ಕೆ ಬರಬೇಕಾದರೆ ಅಥವಾ ಜನೋಪಯೋಗವಾಗಬೇಕಾದರೆ ರಾಜಕೀಯ ನಾಯಕತ್ವದಲ್ಲಿ ಇಚ್ಛಾಶಕ್ತಿ ಮತ್ತು ದೃಢ ನಿರ್ಧಾರಗಳು ಕೈಗೊಳ್ಳುವ ಸಂಕಲ್ಪ ಇರಬೇಕು. ಇಂತಹ ಅತ್ಯುತ್ತಮ ಸಾಧನೆ ಮಾಡುವಲ್ಲಿ ಯಶಸ್ವಿಯಾಗಿರುವವರು ನಮ್ಮ ರಾಜ್ಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದ ಶ್ರೀ NS ಬೋಸರಾಜುರವರು. ಈ ಯೋಜನೆಯು ಇನ್ನಷ್ಟು ಸಂಘಟಿತ ಹಾಗೂ ನಿಯಮಿತ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಕರ್ನಾಟಕ ಸರ್ಕಾರವು 2018ರಲ್ಲಿ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ 2018 ಜಾರಿಗೆ ತಂದಿತು. ಪ್ರಸ್ತುತ ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಈ ಪ್ರಾಧಿಕಾರಕ್ಕೆ ಮೇಲ್ವಿಚಾರಣೆ ನೀಡುವ ನೋಡಲ್ ಇಲಾಖೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಪ್ರಾಧಿಕಾರದ ಎಲ್ಲಾ ಚಟುವಟಿಕೆಗಳಿಗೆ ಮಾರ್ಗದರ್ಶನ, ಆರ್ಥಿಕ ಸಹಕಾರ ಒದಗಿಸಿ ಸಂಪೂರ್ಣವಾಗಿ ನಿರ್ವಹಣೆ ಮಾಡುತ್ತಿದೆ.
ಕಡಲ ಕಿನಾರೆಯ ನಗರಿ ಮಂಗಳೂರಿನ ಶಾಂತ ಮತ್ತು ಸುಂದರ ಪರಿಸರದಲ್ಲಿ ಹರಡಿಕೊಂಡಿರುವ ಪಿಲಿಕುಳ ವಿಜ್ಞಾನ ಉದ್ಯಾನವನ ಈಗ ಸಚಿವರ ಆಶಯದಂತೆ ಇನ್ನಷ್ಟು ಸಿಂಗಾರಗೊಂಡಿದೆ. ಮಕ್ಕಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಜ್ಞಾನಾರ್ಜನೆ ಹೆಚ್ಚಿಸುವ ಹಿತದೃಷ್ಟಿಯಿಂದ ಎಲ್ಲಾ ವಯೋಮಾನದವರಿಗೆ ಆಸಕ್ತಿಕರ ಅನುಭವವನ್ನು ನೀಡಲು ಮೈದೆರೆದುಕೊಂಡಿದೆ. ಇಲ್ಲಿನ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಹಾಗೂ ಸ್ವಾಮಿ ವಿವೇಕಾನಂದ 3D ಪ್ಲಾನೆಟೋರಿಯಂ ಎಲ್ಲಾ ವರ್ಗದವರಲ್ಲಿಯೂ ವೈಜ್ಞಾನಿಕ ಮನೋಭಾವ ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದೆ. ವಿದ್ಯಾರ್ಥಿಗಳು ಮತ್ತು ಯುವ ಮನಸ್ಸುಗಳಿಗೆ ಇಲ್ಲಿ ವಿಜ್ಞಾನ ಎನ್ನುವುದು ಕೇವಲ ಕಲಿಕೆಯ ವಸ್ತುವಾಗದೆ ಚಟುವಟಿಕೆ ಮೂಲಕ ವಿಜ್ಞಾನ ಕಲಿಯುವ ವಿಶೇಷ ಅನುಭವವನ್ನು ಒದಗಿಸಲಿದೆ. ಶ್ರೀಮಂತ ಹಸಿರು ವಲಯವನ್ನು ಹೊಂದಿರುವ ಪ್ರದೇಶದಲ್ಲಿ ಪ್ರಕೃತಿಯನ್ನು ಆಸ್ವಾದಿಸುತ್ತಾ ಇಲ್ಲಿ ವಿಜ್ಞಾನ ವಿಷಯವನ್ನು ಜೀರ್ಣಿಸಿಕೊಳ್ಳುವುದು ಹಿತಕರ ಅನುಭವವನ್ನು ಒದಗಿಸುತ್ತದೆ. ಪಿಲಿಕುಳ ಈಗ ಹಿಂದಿನಂತಿಲ್ಲ, ಏಕೆಂದರೆ ಇಲ್ಲಿ ಅತ್ಯಾಧುನಿಕ ಮತ್ತು ವೈಜ್ಞಾನಿಕ ಸಾಧನಗಳನ್ನು ಅಳವಡಿಸುವಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಯಶಸ್ವಿಯಾಗಿದೆ. ಅಂದರೆ ಸುಮಾರು 50 ಕೋಟಿಯನ್ನು ರಾಜ್ಯ ಸರ್ಕಾರ ಎಲ್ಲ ಪ್ರಾಜೆಕ್ಟ್ಗಳಿಗೆ, ಎಲ್ಲ ಏನೇನು ಮಾಡಿದೆ ಇಲ್ಲಿ ಯೋಜನೆಗಳು, ಎಲ್ಲ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವರು ಕೊಟ್ಟದ್ದು ಈ ಹಣವನ್ನು. ಇಷ್ಟು ಹಣವನ್ನು ಕೊಡುವುದಲ್ಲದೆ ಈಗ ಪ್ರತಿ ವರ್ಷ ನಮಗೆ ಈ ನಿರ್ವಹಣಾ ವೆಚ್ಚ, ಕಾರ್ಯಕ್ರಮಗಳ ವೆಚ್ಚ, ಯೋಜನೆಗಳ ವೆಚ್ಚ, ಇದಕ್ಕೋಸ್ಕರ ಅದು ರೆಕರಿಂಗ್ ಗ್ರ್ಯಾಂಟ್ಸ್ ಅಂತ ನಾವು ಆವರ್ತ ವೆಚ್ಚ ಎಂದು ಕರಿತಾ ಇದ್ದೇವೆ. ಅಷ್ಟನ್ನು ಏನು ಹೇಳ್ತೇವೆ ಅದಕ್ಕೆ ಹೇಗೆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದರ ಬಗ್ಗೆ ಯೋಚಿಸಿ ನಾವು ಸರ್ಕಾರಕ್ಕೆ ಯೋಜನೆ ಕಳಿಸುವುದು. ಆ ಸರ್ಕಾರ ಯೋಜನೆಗಳನ್ನು ಪರಿಶೀಲಿಸಿ ಸರ್ಕಾರ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ನಮ್ಮನ್ನು ಪ್ರೋತ್ಸಾಹ ಸರ್ಕಾರದ್ದು ಸಿಗ್ತಾ ಉಂಟು. ಸರ್ಕಾರ ತನ್ನ ಪ್ರೋತ್ಸಾಹವನ್ನು ಅನುದಾನ ಮೂಲಕ ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಮೋಷನ್ ಸೊಸೈಟಿ, ಅಂದರೆ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿಯ ಮೂಲಕ ನಮಗೆ ಕೊಡುವಂಥದ್ದು. ಪಿಲಿಕುಳದಲ್ಲಿರುವ ನಮ್ಮ ಸ್ವಾಮಿ ವಿವೇಕಾನಂದ 3D ಪ್ಲಾನೆಟೋರಿಯಂ ದೇಶದಲ್ಲೇ ವಿಶೇಷವಾದ ಪ್ಲಾನೆಟೋರಿಯಂ ಆಗಿದ್ದು, ಖಗೋಳಶಾಸ್ತ್ರ ಹಾಗೂ ಅಂತರಿಕ್ಷ ವಿಜ್ಞಾನವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಗ್ರಹಗಳು, ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಬ್ಲ್ಯಾಕ್ ಹೋಲ್ ಮುಂತಾದ ಸಂಕೀರ್ಣ ವಿಷಯಗಳನ್ನು ದೃಶ್ಯ ರೂಪದಲ್ಲಿ ತಿಳಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನು 5D ಸಿನಿಮಾ ಹಾಲ್ ಎಲ್ಲರನ್ನೂ ಮೂಕ ವಿಸ್ಮಿತಗೊಳಿಸಿ ದೃಶ್ಯ ಮತ್ತು ಧ್ವನಿ ಮಾಧ್ಯಮಗಳ ಮೂಲಕ ಖಗೋಳ ಚಿತ್ರಕ್ಕೆ ಮತ್ತಷ್ಟು ಮೆರುಗು ಒದಗಿಸುತ್ತಿದೆ. ನನ್ನ ಹೆಸರು ವಿಘ್ನೇಶ್. ನಾನಿವತ್ತು ಪಿಲಿಕುಳದ ಸ್ವಾಮಿ ವಿವೇಕಾನಂದ ತಾರಾಲಯಕ್ಕೆ ಬಂದಿದ್ದೇನೆ. ಈ ತಾರಾಲಯ ಪ್ರದರ್ಶನದಲ್ಲಿ ನಮಗೆ ಆಸ್ಟ್ರಾನಮಿ ಮತ್ತು ಸ್ಪೇಸ್ ಸೈನ್ಸ್ನ ಬಗ್ಗೆ ತಿಳಿಸಿದ್ದಾರೆ. ಹಾಗೆಯೇ ಇಲ್ಲಿ ನಮಗೆ ಕೆಲವೊಂದು ಇಮರ್ಸಿವ್ 3D ಎಫೆಕ್ಟ್ ಕೂಡ ನಮಗೆ ಚೆನ್ನಾಗಿ ಮೂಡಿ ಬಂದಿದೆ. ಅದು ತುಂಬ ಎಫೆಕ್ಟಿವ್ ಆಗಿ ಬಂದಿದೆ. ನಮಗೆ ನಮ್ಮ ಹತ್ತಿರದಲ್ಲೇ ಬಂದಾಗೆ ಇದು ಕಾಣ್ತದೆ. ಹಾಗೆಯೇ ನಂತರದಲ್ಲಿ ಒಂದು ಥೀಮ್ ಬೇಸ್ ಮೇಲೆ ನಮಗೊಂದು ಪ್ರದರ್ಶನ ನೀಡಿದ್ದಾರೆ. ಅದು ಸ್ಪೇಸ್ ಸೈನ್ಸ್ನ ಬಗ್ಗೆ ನಮಗೆ ನಾವು ಹೇಗೆ ಆಗಿದ್ದೇವೆ, ನಾವು ಯಾವುದರಿಂದ ಆಗಿದ್ದೇವೆ ಎಂಬುದರ ಬಗ್ಗೆ ಅದನ್ನು ನಮಗಿಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ನಮ್ಮ ಮಂಗಳೂರಿನಲ್ಲಿ ನೀಡಿದಂತಹ ಸರ್ಕಾರಕ್ಕೆ ಹಾಗೂ ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆಗಿನ ಕಾಲದಲ್ಲಿ ಭಾರತದ ಪ್ರಥಮ 3D ತಾರಾಲಯವನ್ನು ಮಾಡಿದೆ. 18 ಮೀಟರ್ ಡೋಮಿನ ಗೋಲದ ತಾರಾಲಯ, 173 ಜನ ಒಟ್ಮೇಲೆ ಕೂತ್ಕೊಂಡು ಅದು 15 ಡಿಗ್ರಿ ಇನ್ಕ್ಲಿನೇಷನ್, ಅಂದರೆ ಅದನ್ನು ವಾಲುವ ಹಾಗೆ 15 ಡಿಗ್ರಿ ಕೋನದಲ್ಲಿ ಅದನ್ನು ವಾಲುವ ಹಾಗೆ ಎಲ್ಲ ಒಟ್ಟಿಗೆ ಥಿಯೇಟರ್ನಲ್ಲಿ ನಾವು ಯಾವ ಸಿನಿಮಾಗಳನ್ನು ನೋಡ್ತೇವೆ ಆ ಥರ ಒಂದೇ ಡೈರೆಕ್ಷನ್ನಲ್ಲಿ ನೋಡುವ ಹಾಗೆ, ಒಂದೇ ದಿಕ್ಕಿನಲ್ಲಿ ನೋಡುವ ಹಾಗೆ ಅದನ್ನು ನಾವು ಅಳವಡಿಸಿದ್ದೇವೆ. ತಾರಾಲಯದ ಸೀಟುಗಳು ಎಲ್ಲ ಬೇರೆ ಬೇರೆ ಇನ್ಕ್ಲಿನೇಷನ್ನಲ್ಲಿ, ಬೇರೆ ಬೇರೆ ವಾಲುವಿಕೆಯಲ್ಲಿ ಅದನ್ನು ನಾವು ಇಟ್ಟದ್ರಿಂದ ಕಂಫರ್ಟಬಲ್. ಈ 173 ಸೀಟು ಭಾಳ ಸುಖಾಸೀನ ವ್ಯೂ, ಅಂದರೆ ಸುಖಾಸೀನವಾಗಿ ಅದನ್ನು ನೋಡ್ಬೋದು. 3D ಕನ್ನಡ ನೋಡಲಿಕ್ಕೆ ಅದನ್ನು ಗಾಗಲ್ಸ್ ಕೊಡ್ತೇವೆ, ಅಂದರೆ ಕನ್ನಡಕಗಳನ್ನು ಕೊಡ್ತೇವೆ, 3D ಕನ್ನಡಕಗಳನ್ನು. ಅದನ್ನು ಉಪಯೋಗಿಸಿಕೊಂಡು ಅವರು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಪಡಿಬಹುದು. ವಿಜ್ಞಾನವನ್ನು ಪಸರಿಸುವ ಜೊತೆಗೆ ಪಿಲಿಕುಳದಲ್ಲಿ ಜೈವಿಕ ಪ್ರಭೇದಗಳ ರಕ್ಷಣೆಗಾಗಿ ಹಲವಾರು ಸಂರಕ್ಷಣಾ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ. ಅವುಗಳಲ್ಲಿ ಪ್ರಮುಖವಾಗಿ ಸಸ್ಯೋದ್ಯಾನ, ಆರ್ಬೊರೇಟಮ್. 85 ಎಕರೆಗಳ ವಿಸ್ತೀರ್ಣ ಹೊಂದಿರುವ ಸಸ್ಯೋದ್ಯಾನದ ಪ್ರಮುಖ ಉದ್ದೇಶ ಪಶ್ಚಿಮ ಘಟ್ಟಗಳ ಅಪರೂಪದ
ಹಾಗೂ ಅಳಿವಿನಂಚಿನಲ್ಲಿರುವ ಸ್ಥಳೀಯ ಸಸ್ಯಗಳನ್ನು ಸಂರಕ್ಷಿಸುವುದು, ಅವುಗಳ ಉತ್ಪಾದನೆಗೆ ಉತ್ತೇಜನ ನೀಡುವುದು ಮತ್ತು ಅರಣ್ಯೀಕರಣ ಕ್ರಮಗಳಿಗೆ ಸಹಾಯ ಮಾಡುವುದಾಗಿದೆ. ಇದುವರೆಗೆ 236ಕ್ಕೂ ಹೆಚ್ಚು ಸಸ್ಯಗಳ ಪ್ರಭೇದವನ್ನು ಇಲ್ಲಿ ಯಶಸ್ವಿಯಾಗಿ ಬೆಳೆಸಿ ಸಂರಕ್ಷಿಸಲಾಗಿದೆ. ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ಪ್ರಕೃತಿ ಪ್ರೇಮಿಗಳಿಗೆ ಇದು ಒಂದು ಮುಕ್ತ ಪಾಠಶಾಲೆಯಾಗುವ ಮೂಲಕ ಜನಮನ ಸೆಳೆದಿದೆ. ನನ್ನ ಹೆಸರು UL ಭುವನ್. ನಾನು ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಕೆಲವೊಂದು ಮಾದರಿಗಳ ಕುರಿತು ಕಲಿತುಕೊಂಡೆ. ಇದನ್ನು ನಾನು ಶಾಲೆಯಲ್ಲಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಹಾಗೆ ಭೌತಶಾಸ್ತ್ರ, ಜೀವಶಾಸ್ತ್ರ ಹಾಗೂ ತಂತ್ರಜ್ಞಾನದ ಬಗ್ಗೆ ಕುರಿತು ಕಲಿತುಕೊಂಡೆ. ಪಿಲಿಕುಳ ಜೈವಿಕ ಉದ್ಯಾನವನ ಪಶ್ಚಿಮ ಘಟ್ಟಗಳ ವೈವಿಧ್ಯಮಯ ವನ್ಯಜೀವಿಗಳ ಸಂರಕ್ಷಣೆಯ ಉದ್ದೇಶದಿಂದ ನಿರ್ಮಾಣ ಮಾಡಿರುವ ಈ ಜೈವಿಕ ಉದ್ಯಾನವನವು ಸುಮಾರು 82 ಎಕರೆ ವ್ಯಾಪ್ತಿಯಲ್ಲಿ ವಿಸ್ತಾರಗೊಂಡಿದೆ. ಪ್ರಾಣಿಗಳ ನೈಸರ್ಗಿಕ ವಾಸಸ್ಥಾನವನ್ನು ಹೋಲುವಂತಹ ಉದ್ಯಾನದ ಆವರಣವನ್ನು ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ 400ಕ್ಕೂ ಹೆಚ್ಚು ಪ್ರಾಣಿಗಳು, ಹಾವುಗಳು ಮತ್ತು ಪಕ್ಷಿಗಳು ವಾಸವಾಗಿದ್ದು, ಬಹುಪಾಲು ಪ್ರಜಾತಿಗಳು ಯಶಸ್ವಿಯಾಗಿ ಸಂಕುಲ ವೃದ್ಧಿ ಮಾಡುತ್ತಿವೆ. ಇದು ನಮ್ಮ ಪಿಲಿಕುಳದ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿದ್ದು, ಈ ಉದ್ಯಾನವನ್ನು ಭಾರತ ಕೇಂದ್ರ ಮೃಗಾಲಯ ಪ್ರಾಧಿಕಾರದಿಂದ ಮೇಜರ್ ಝೂ ಎಂಬ ಮಾನ್ಯತೆ ನೀಡಲಾಗಿದೆ. ನನ್ನ ಹೆಸರು ಶ್ರೀಶಾಂತೇಶ್ ಶೆಟ್ಟಿ. ಝೂಗೆ ಭೇಟಿ ನೀಡಿದೆ. ಅಲ್ಲಿ ತುಂಬ ಪ್ರಾಣಿಗಳನ್ನು ನೋಡಿದೆ. ಯಾವುದು ಇಂಟ್ರೆಸ್ಟ್ ಇತ್ತು, ನಾನು ತುಂಬ ಒಳ್ಳೆಯ ಮಾಹಿತಿ ನೀಡಿದರು. ಮತ್ತು ತುಂಬ ಒಳ್ಳೆ ಪ್ಲೇಸ್, ಅಲ್ಲಿ ನೆರಳು ಕೂಡ ಒಳ್ಳೆ ಉಂಟು. ಹರ್ಬೇರಿಯಂ ಮತ್ತು ಬೊಟಾನಿಕಲ್ ಮ್ಯೂಸಿಯಂ ಇದು ಕರಾವಳಿ ಕರ್ನಾಟಕದ ಏಕೈಕ ಹರ್ಬೇರಿಯಂ ಮತ್ತು ಬೊಟಾನಿಕಲ್ ಮ್ಯೂಸಿಯಂ ಆಗಿದ್ದು, ಸಸ್ಯಶಾಸ್ತ್ರಜ್ಞರಿಗೆ, ಸಂಶೋಧಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಂಪನ್ಮೂಲ ಕೇಂದ್ರವಾಗಿ ಹೊರಹೊಮ್ಮಿದೆ. ವಿದ್ಯಾರ್ಥಿಗಳಿಗೆ ಹರ್ಬೇರಿಯಂ ತಯಾರಿ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಿ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹರ್ಬೇರಿಯಂ ಮಾದರಿಗಳ ಗುರುತಿನ ಬಗ್ಗೆ ದೃಢೀಕರಣವನ್ನು ಮಾಡಿಕೊಡುವ ಪ್ರಮುಖ ಕೇಂದ್ರವಾಗಿದೆ. ಇಲ್ಲಿನ ವಾತಾವರಣ ತುಂಬ ತಂಪಾಗಿದೆ ಮತ್ತು ಇಲ್ಲಿ ಸೈನ್ಸಿನ ಒಂದು ಆಟ ಆಡಲಿಕ್ಕೆ ಪ್ಲೇ ಗ್ರೌಂಡ್ ಇದೆ. ನಾನು ಎಲ್ಲರಿಗೂ ರಜೆ ಸಮಯದಲ್ಲಿ ಇಲ್ಲಿ ಒಂದು ಸತಿ ವಿಸಿಟ್ ಮಾಡಬೇಕೆಂದು ಹೇಳುತ್ತೇನೆ. ಮತ್ಸ್ಯಾಲಯ, ಅಕ್ವೇರಿಯಂ ಪಶ್ಚಿಮ ಘಟ್ಟದ ಅಪರೂಪದ ಮೀನು ತಳಿಗಳ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವ ಈ ಕೇಂದ್ರದಲ್ಲಿ ಅಪರೂಪದ ಮೀನುಗಳಲ್ಲದೆ ಸಂತಾನ ಕ್ಷೀಣಿಸುತ್ತಿರುವ ಮೀನುಗಳನ್ನು ಸಂರಕ್ಷಿಸಿ ಅವುಗಳ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸಲು ಶ್ರಮಿಸಲಾಗುತ್ತಿದೆ. ಈ ಕೇಂದ್ರದ ಮೂಲಕ ವಿನಾಶದ ಅಂಚಿನಲ್ಲಿರುವ ಕಿಜಾನ್, ಮಲ್ಬಾರ್ ಡೈನೋ, ಚಂದ್ರಡಿಕೆ ಮುಂತಾದ ಇತರೆ ಮೀನುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂತಾನೋತ್ಪತ್ತಿ ಮಾಡಿ ಅವುಗಳ ಮರಿಗಳನ್ನು ಪಶ್ಚಿಮ ಘಟ್ಟದ ಮೂಲ ಆವಾಸ ಸ್ಥಾನಕ್ಕೆ ಬಿಡಲಾಗುತ್ತದೆ. ಕರಾವಳಿ ಜಿಲ್ಲೆಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗಳನ್ನು ಪೋಷಿಸುವ ಉದ್ದೇಶದಿಂದ ಸುಮಾರು 35 ಎಕರೆ ಭೂವಿಸ್ತೀರ್ಣದಲ್ಲಿ ಒಂದು ವಿಶಿಷ್ಟವಾದ ಸಂಸ್ಕೃತಿ ಗ್ರಾಮವನ್ನು ನಿರ್ಮಿಸಲಾಗಿದೆ. ಈ ಗ್ರಾಮವು ಕರಾವಳಿಯ ನಶಿಸಿ ಹೋಗುತ್ತಿರುವ ಗ್ರಾಮೀಣ ಜೀವನ ಶೈಲಿಯ ನೆನಪುಗಳನ್ನು ಮರಳಿಸುವ, ಅವುಗಳನ್ನು ಹೊಸ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಯಶಸ್ವಿ ಹೆಜ್ಜೆಯಾಗಿದೆ. ಇಲ್ಲಿಯ ಸಂಸ್ಕೃತಿ ಗ್ರಾಮವು ಕರಾವಳಿಯ ಜನಜೀವನ, ಪುನರುತ್ಥಾನ ವಾಸ್ತುಶಿಲ್ಪ, ಧಾರ್ಮಿಕ ವಿಧಿವಿಧಾನಗಳು, ತಿಂಡಿ ತಿನಿಸುಗಳು, ಕಂಬಳ, ಯಕ್ಷಗಾನ ಇತ್ಯಾದಿ ಜನಪದ ಕಲೆಗಳ ನಿಜರೂಪವನ್ನು ಬಿಂಬಿಸುತ್ತಿದೆ. ಅರ್ಬನ್ ಹಾತ್ ಗ್ರಾಮೀಣ ಪ್ರದೇಶದ ಕುಶಲಕರ್ಮಿಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಪಿಲಿಕುಳದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಿಂದ ಸಿದ್ಧಪಡಿಸಲಾದ ಅರ್ಬನ್ ಹಾತ್
ದೇಶದ ವಿವಿಧ ರಾಜ್ಯಗಳಿಂದ ಬರುವ ಕುಶಲಕರ್ಮಿಗಳಿಗೆ ತಮ್ಮ ಉತ್ಪಾದನೆಗಳನ್ನು ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ಅವಕಾಶ ಕಲ್ಪಿಸಲಾಗಿದೆ. ಪಿಲಿಕುಳ ಲೇಕ್ ಗಾರ್ಡನ್. ಪಿಲಿಕುಳ ಎಂಬ ಹೆಸರು ಸ್ಥಳೀಯ ತುಳು ಭಾಷೆಯಿಂದ ಬಂದಿದ್ದು. ಹುಲಿಕೊಳ ಎಂಬ ಅರ್ಥವಿದೆ. ಈ ಪ್ರದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ಹುಲಿಗಳ ಸಂಚಾರವಿತ್ತೆಂಬ ಜನಪ್ರಚಲಿತ ದಂತಕಥೆಯಿಂದ ಪ್ರೇರೇಪಿತವಾಗಿದೆ. ಈ ಐತಿಹಾಸಿಕ ಹಿನ್ನೆಲೆಯೊಂದಿಗೆ ಇಂದು ಪಿಲಿಕುಳ ಸರೋವರವು ಪಿಲಿಕುಳ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಮನರಂಜನೆಗಾಗಿ ಪುನರುಜ್ಜೀವಿತಗೊಂಡ ಒಂದು ಪ್ರಮುಖ ಆಕರ್ಷಣೆಯಾಗಿ ರೂಪುಗೊಂಡಿದೆ. ಸರೋವರವು 5 ಎಕರೆ ಜಲವಿಸ್ತೀರ್ಣ ಮತ್ತು 30 ಅಡಿ ಆಳ ಹೊಂದಿದ್ದು ಸೌಂದರ್ಯ ಮತ್ತು ಪರಿಸರದ ಉದ್ದೀಪನದ ಸಂಕೇತವಾಗಿದೆ. ಹೀಗೆ ನಮ್ಮ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರವು ವಿಜ್ಞಾನ ಮತ್ತು ತಂತ್ರಜ್ಞಾನ ಜನಪ್ರಿಯಗೊಳಿಸುವ ಜೊತೆಗೆ ಜೀವ ವೈವಿಧ್ಯತೆಯ ಸಂರಕ್ಷಣೆ, ಸಂಸ್ಕೃತಿ ಮತ್ತು ಪರಂಪರೆಯ ಸಂರಕ್ಷಣೆ, ಪರಿಸರ ಮತ್ತು ಪರಿಸರ ಶಿಕ್ಷಣ, ಹೀಗೆ ವಿಜ್ಞಾನ, ಸಮಾಜ ಅಧ್ಯಯನ, ಕಲೆ ಮತ್ತು ಸಂಸ್ಕೃತಿಯನ್ನು ಒಳಗೊಂಡಂತೆ ವಿವಿಧ ಶಿಕ್ಷಣ ಚಟುವಟಿಕೆಗಳ ವೇದಿಕೆಯಾಗಿದೆ. ವಿಜ್ಞಾನ ಕೇಂದ್ರದಲ್ಲಿ ಸಹ ತೀರಾ ಇತ್ತೀಚೆಗೆ 2023ರಲ್ಲಿ ಇನ್ನೋವೇಷನ್ ಹಬ್ ಅಂತ ಒಂದು ಮಾಡಿದ್ದೇವೆ. ಅಂದರೆ ಯಾವ ಮಕ್ಕಳಿಗೆ, ಹಳ್ಳಿಯ ಮಕ್ಕಳಾಗಲಿ ನಗರದ ಮಕ್ಕಳಾಗಲಿ, ಅವರೆಲ್ಲ ಬಂದು ಇದು ಮಾಡಬೇಕು ಅಂತೇಳಿ ಹೇಳಿದರೆ, ಪ್ರಯೋಗಗಳನ್ನು ಮಾಡಬೇಕು ಅಂತ ಹೇಳಿದರೆ, ಪ್ರಾಜೆಕ್ಟ್ಗಳನ್ನು ಯಾವುದಾದರೆ ಪ್ರಾಜೆಕ್ಟ್ಗಳು ಅಂದರೆ ಪ್ರಯೋಗ ಆಧಾರಿತ, ತಂತ್ರಜ್ಞಾನ ಆಧಾರಿತ ಮಾದರಿಗಳನ್ನು ಅವರು ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೋಸ್ಕರ ಒಂದು ಅನುಕೂಲತೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಇದನ್ನು ಇನ್ನೋವೇಷನ್ ಹಬ್ ಅಂತ ಕರೀತಾ ಇದ್ದೇವೆ. ನಮ್ಮ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಪ್ರಸಿದ್ಧತೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಕಳೆದ 3 ವರ್ಷಗಳಿಂದ ಪ್ರವಾಸಿಗರ ಬರುವಿಕೆ ಕೂಡ ಹೆಚ್ಚಾಗಿದೆ. 2022-23ರಲ್ಲಿ ದಾಖಲೆಯ 5,91,219 ಮಂದಿ ಪ್ರವಾಸಿಗರು ಭೇಟಿ ನೀಡಿದ್ದರು. 2023-24ರಲ್ಲಿ 5,49,228 ಮಂದಿ, 2024-25ರಲ್ಲಿ 4,73,617 ಮಂದಿ ಭೇಟಿ ನೀಡಿ ಹೊಸ ಮೈಲಿಗಲ್ಲನ್ನು ಸೃಷ್ಟಿಸಿದ್ದಾರೆ. 2025-26ರಲ್ಲಿ ಜನವರಿಯವರೆಗೆ ಸುಮಾರು 3,72,000 ಮಂದಿ ಪಿಲಿಕುಳಕ್ಕೆ ಭೇಟಿ ನೀಡಿದ್ದಾರೆ. ಪಿಲಿಕುಳವು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದು ನಮ್ಮ ಸಂಸ್ಕೃತಿ, ವಿಜ್ಞಾನ ಮತ್ತು ಪ್ರಕೃತಿಯ ಸಂವಾದ. ಇಲ್ಲಿ ಪರಂಪರೆ ಬದುಕುತ್ತದೆ, ವಿಜ್ಞಾನ ಮಾತನಾಡುತ್ತದೆ, ಪ್ರಕೃತಿ ನಗುತ್ತದೆ. ಯಕ್ಷಗಾನದ ನಾದದಿಂದ ವಿಜ್ಞಾನ ಪ್ರದರ್ಶನಾಲಯದ ಆವಿಷ್ಕಾರಗಳವರೆಗೆ ಪಿಲಿಕುಳವು ಕರ್ನಾಟಕದ ಪ್ರಗತಿ ಪಥದಲ್ಲಿ ಬೆಳಗುವ ದೀಪಸ್ತಂಭವಾಗಿದೆ. ಸಚಿವರಾದ ಶ್ರೀ ಎನ್.ಎಸ್. ಬೋಸರಾಜು ಅವರ ನಾಯಕತ್ವದಲ್ಲಿ ಎಲ್ಲರಿಗೂ ಸುಲಭ ಹಾಗೂ ಸುಸ್ಥಿರ ವಿಜ್ಞಾನ ದಕ್ಕುತ್ತಿದೆ. ಕರ್ನಾಟಕ ಜಾಗತಿಕ ಭೂಪಟದಲ್ಲಿ ಮಿಂಚುತ್ತಿದೆ. ಹೀಗೆ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಗೆ ರಾಜ್ಯದಲ್ಲಿ ವಿಜ್ಞಾನದ ಜ್ಞಾನವನ್ನು ಪಸರಿಸುವ ಮಹದಾಶಯದಿಂದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಮಡಿಕೇರಿ, ಕೋಲಾರ, ತುಮಕೂರು, ಹಾಸನ, ಮಂಡ್ಯ, ರಾಮನಗರದಲ್ಲಿ ವಿಜ್ಞಾನ ಕೇಂದ್ರಗಳ ಸ್ಥಾಪನೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಪಿಲಿಕುಳ ಮಾದರಿಯ ಡಾಕ್ಟರ್ ನರಸಿಂಹಯ್ಯ ವಿಜ್ಞಾನ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರದ ಸ್ಥಾಪನೆಯಾಗಿದೆ. ಸಚಿವರ ಮಾರ್ಗದರ್ಶನದಲ್ಲಿ ವಿಜ್ಞಾನ ಕೇಂದ್ರಗಳು ನಮ್ಮ ಭವಿಷ್ಯದ ಪ್ರಯೋಗಾಲಯಗಳಾಗಿವೆ. ಈ ಮೂಲಕ ವಿಜ್ಞಾನ ಅಭಿವೃದ್ಧಿಯಿಂದ ಸಮಗ್ರ, ಸಮಾನ ಮತ್ತು ಸಶಕ್ತ ಸಮಾಜದ ನಿರ್ಮಾಣಕ್ಕೆ ಸರ್ಕಾರ ಭದ್ರ ಅಡಿಪಾಯ ಹಾಕಿದೆ. ವಿಜ್ಞಾನದ ಅಭಿವೃದ್ಧಿಯಿಂದ ಕರ್ನಾಟಕ ಸಮೃದ್ಧಿ.